ನಂಗೇನ್ ಬೇರೆ ಕೆಲಸ ಇಲ್ವಾ? ಅಲ್ಲ ಕೆಲಸ ಇದೆ, ನೀವ್ ಹೇಳಲ್ಲ ಅಂತಲ್ಲ, ಆ ಥರ ಹೇಳ್ತೀರಿ ಅಂತಾನೂ ಅಲ್ಲ, ಮಾತಿನ ಬರ್ದಲ್ಲಿ ಏನಾದ್ರೂ. ಅಮ್ಮ, ನನಗೆ ಕೆಲಸ ಇದೆ, ಆದ್ರೂ ನನ್ನ ಮನೆಗೆ ಹೋಗ್ತೀನಿ. ಈ ವಿಷಯ ಮಾತಾಡಕ್ಕೆ ಹೋಗ್ತೀನಿ ಕಣಮ್ಮ. ಬರ್ತೀನಿ ರಮ್ಮ. ಅಲ್ಲ ಅವಳು ಹೇಗಿದ್ದಾಳೆ ನೋಡ್ಕೊಂಡ್ ಬಾ. ಏನ್ ಹೇಳ್ತಿದ್ಯಾ ನೀನು? ರೂಮ್ ಕಡೆ ಹೋಗೋದಿಕ್ಕೆ ಭಯ ಆಗ್ತಿದೆ ನನ್ಗೆ, ಅದ್ರಲ್ಲಿ ಬೇರೆ ಹೋಗಿ ನೋಡ್ಕೊಂಡ್ ಬಾ ಅಂತ ಹೇಳ್ತಿದ್ಯಾ. ಅವಳು ಹೊಡೆದಿರೋ ಗೇಟು ಎಷ್ಟು ನೋಯ್ತಿದೆ ಅಂತ ನನಗ್ ಗೊತ್ತು. ನಿನಗೂ 2 ಬಿದ್ದಿದ್ರೆ ಗೊತ್ತಾಗ್ತಿತ್ತು. ಅವಳದೇ ಕೈಯ ಕಬ್ಣನ ರಾಕ್ಷಸಿ ತರ ಹೊಡೆದಾಕ್ಬಿಟ್ಲು. ನೋಡ್ ಮಂತ್ರ, ನಾನಂತೂ ಹೋಗಲ್ಲ. ಏನೇ ನೀನು? ಡಾಕ್ಟ್ರು ಹೇಳಿದ್ರು ತಾನೆ, ಯಾವುದೋ ಒಂದು ಟೈಮಲ್ಲಿ ಆ ರೀತಿ ಅಗ್ರೆಸಿವ್ ಆಗಿ ಆಡ್ತಾಳೆ ಅಂತ. ಸರಿ ಹೋಗ್ತಾಳೆ. ಅವಳು ಯಾವಾಗ ಸರಿ ಹೋಗ್ತಾಳೋ, ಯಾವಾಗ ನಾರ್ಮಲ್ ಆಗಿರ್ತಾಳೋ ನನ್ಗೇನ್ ಗೊತ್ತಾಗತ್ತೆ? ಅವಳ ಮೈ ಮೇಲೆ ಭದ್ರಕಳಿ ಬಂದಂಗ ಆಡ್ತಾಳೆ. ನೋಡ್ ಮಾತ್ರ, ನಾನ್ ಮಾತ್ರ ಹೋಗಲ್ಲ. ಅವಳು ಯಾವ ತರ ಹೊಡಿತಾಳೆ ಅಂತ ಗೊತ್ತಲ್ಲ. ನಾನು ಎಷ್ಟು ಜನರಿಗೆ ಹೊಡೆದಿದ್ದೀನಿ, ಆದ್ರೆ ಈ ತರ ಏಟ್ನ ನಾನ್ ತಿಂದೇ ಇಲ್ಲ ಕಣೆ. ಹೌದನೇ? ಹಂಗಂತ್ಯಾ? ಮಂತ್ರ ನೋಡು, ಕಾಮಿಡಿ ಎಲ್ಲ ಮಾಡ್ಬೇಡ. ಅವಳು ಹೊಡಿಯೋದು ಆಮೇಲಿನ ವಿಷಯ, ಆದ್ರೆ ನನ್ ಮುಖ ನೋಡ್ಕೊಂಡು ಒಂಥರ ರಿಯಾಕ್ಟ್ ಮಾಡ್ತಾಳೆ ನೋಡು. ಅದನ್ನ ನೆನ್ಸ್ಕೊಂಡ್ರೆ ನನ್ ಮೈಯಲ್ಲಿ ನಡುಕ ಬರುತ್ತೆ ಕಣೆ. ನಾನು ಅವಳ ಹತ್ರ ಹೋದ್ರೆ ಸಾಕು, ಹಲ್ಲ ಕಚ್ತಾಳೆ, ನನ್ ಕೊಂದೆ ಹಾಕ್ಬಿಡ್ತೀನಿ ಅನ್ನೋ ತರ. ಅದು ಅಲ್ದೆ ಆಲ್ರೆಡಿ ಒಂದ್ಸಲ ನನಗೆ ಚಾಕಲ್ ಚುಚ್ಚಿದಾಳೆ, ಅದ್ ನಿನ್ ಮರ್ತಾಯ್ತಾ? ಇವಾಗ ನೋಡಿದ್ರೆ ಬಿರಿ ಹೊಡಿತಾ ಇದ್ದಾಳೆ. ನಾನ್ ನೋಡಿದ್ರೆ ಸಾಕು, ಕೆರಳಿದ ಸಿಂಹ ತರ ಆಡ್ತಾಳೆ. ಮಂತ್ರ, ನನ್ಗಂತೂ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನೀನೇನು ಭಯ ಪಡ್ಬೇಡ, ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಏನು? ಅವಳು ನೋಡ್ಕೊಳಕ್ಕೆ ಒಂದು ನರ್ಸ್ನ ಅಪಾಯಿಂಟ್ ಮಾಡೋಣ. ಹೌದಾ? ಏನ್ ಮಂತ್ರ ನೀನು? ಅವಳು ನನ್ನನ್ನೇ ತದಕಾಕಿದ್ದಾಳೆ, ಏನು ಆ ನರ್ಸ್ ಬಂದೆ ಸುಮ್ನೆ ಬಿಡ್ತಾಳ? ಸುಮ್ನೆ ನೀನು ಏನೇನೋ ಮಾತಾಡ್ತಿದ್ಯಾ. ಅವನೇನೋ ಡಾಕ್ಟರ್ ಹೇಳ್ತಾನೆ ಅಂತ ನೀನು ಹಂಗೆ ಕುಣಿತಾ ಇದೀಯಾ. ಹಾಗಲ್ಲ ಕಣೆ, ನರ್ಸ್ನ ಅಪಾಯಿಂಟ್ ಮಾಡಿದ್ರೆ ಅವಳ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಬೋದು. ಆಯ್ತು, ನೀನ್ ಹೇಳ್ದಂಗೆ ಯಾವ್ದೋ ನರ್ಸ್ನ ಅಪಾಯಿಂಟ್ ಮಾಡ್ದೆ ಅಂತಾನೆ ಇಟ್ಕೋ. ನಾವ್ ಅವಳನ್ನ ಇಲ್ಲಿ ಕರ್ಕೊಂಡ್ ಬಂದು ಯಾರ ಕಣ್ಣಿಗೂ ಕಾಣಿಸ್ದಂಗೆ ಕಾಪಾಡ್ಕೋತಾ ಇದೀವಿ. ಆ ನರ್ಸ್ ಏನಾದ್ರೂ ಹೊರಗಡೆ ಹೋಗಿ ಯಾರ ಹತ್ರ ಹೇಳ್ಬಿಡಲ್ವಾ? ಆಗ ಪ್ರಾಬ್ಲಮ್ ದೊಡ್ಡದಾಗಲ್ವಾ? ಇದೆಲ್ಲ ನನಗೂ ಗೊತ್ತಿದೆ, ಇಷ್ಟೆಲ್ಲ ಯೋಚನೆ ಮಾಡದೆ ಇರ್ತೀನ? ಸಮಸ್ಯೆ ಆಗತ್ತೆ, ಆದ್ರೂ ನರ್ಸ್ನ ಅಪಾಯಿಂಟ್ ಮಾಡ್ಲೇಬೇಕಲ್ವಾ? ಏನ್ ಮಂತ್ರ ನೀನು ಆ ಒಳ್ಳೆ ಡಾಕ್ಟರ್ ತರ ಲೂಸ್ ಆಗಿ ಮಾತಾಡ್ತಿದ್ಯಾ. ಆ ತರ ಚೆನ್ನಾಗಿ ನೋಡ್ಕೊಳ್ಳೋ ನರ್ಸ್ನ ಎಲ್ಲಿಂದ ಕರ್ಕೊಂಡ್ ಬರ್ತೀಯಾ? ಎಲ್ಲೂ ಹೋಗಿ ಹುಡ್ಕಲ್ಲ. ಮತ್ತೆ ಆ ನರ್ಸು ನಾನೇ. ಮಂತ್ರ, ಏನ್ ಹೇಳ್ತಿದ್ಯಾ ನೀನು? ಅವಳಂಗ್ ನರ್ಸ್ ಆಗ್ತೀಯಾ? ನಾಳೆ ಬೆಳಿಗ್ಗೆ ಮಾಮೂಲಿ ಕೆಲ್ಸಕ್ಕೆ ಬರೋ ತರ ಬರ್ತೀನಿ. ನೀನು ನನ್ನನ್ನ ಅವಳಿಗೆ ಪರಿಚಯ ಮಾಡಿಸು, ಮಿಕ್ಕಿದ್ನೆಲ್ಲ ನಾನ್ ನೋಡ್ಕೋತೀನಿ. ಮಂತ್ರ, ಮೊದ್ಲೇ ಅವಳಿಗೆ ಬುದ್ಧಿ ಭ್ರಮಣೆ ಆಗಿದೆ. ಹತ್ರ ಹೋದ್ರೆ ತಿನ್ನೋ ತರ ಆಡ್ತಾಳೆ. ಅವಳು ಯಾವಾಗ ಏನ್ ಮಾಡ್ತಾಳೆ ಅಂತಾನೆ ಅರ್ಥ ಆಗ್ತಿಲ್ಲ. ಮಂತ್ರ, ಈ ಐಡಿಯಾ ಸರಿ ಹೋಗುತ್ತಾ? 100% ಸರಿ ಆಗುತ್ತೆ. ನಾನು ಸ್ವಲ್ಪ ಸೈಕಾಲಜಿನ ಓದಿರೋಳೆ. ಅವಳನ್ನ ಹೇಗೆ ಡೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆ
ನನಗೂ ಸ್ವಲ್ಪ ಐಡಿಯಾ ಇದೆ. ಇನ್ನು ಮುಂದೆ ನಾನು ಅವಳಿಗೆ ಕ್ಲೋಸ್ ಫ್ರೆಂಡ್ ಆಗ್ತೀನಿ. ಅವಳನ್ನ ನನ್ನ ಇಚ್ಛೆಗೆ ಹೇಗೆ ಬೇಕೋ ಹಾಗೆ ಕುಣಿಸ್ತೀನಿ. ಅವಳಿಗೆ ಮಾನಸಿಕ ಸಮಸ್ಯೆ ಬಂದಿದೆಯಲ್ಲ, ಇದೇ ನಮಗೆ ಸಿಕ್ಕಿರೋ ಸುವರ್ಣ ಅವಕಾಶ ಅಂತ ಅರ್ಥ ಮಾಡ್ಕೊ. ಅವಳು ಮೆಂಟ್ಲು ಥರ ಆಡೋದು ನಮಗೆ ಸುವರ್ಣ ಅವಕಾಶ ಹೇಗೆ ಆಗುತ್ತೆ? ಮತ್ತೇನು ಮಾಡಬೇಕು ಅಂತೀಯ? ಯಾರನ್ನೋ ಇಟ್ಕೊಂಡು ಆ ಶಾಂತಿ ಕತೆನ ಮುಗಿಸೋ ಬದಲು ಈ ಅರ್ಚನನ್ನ ಇಟ್ಕೊಂಡೆ ಆ ಶಾಂತಿ ಕಥೆನ ಮುಗಿಸೋದು ಒಳ್ಳೇದು. ಆ ಲೆವೆಲ್ಗೆ ಅರ್ಚನನ್ ಮನ್ಸಲ್ಲಿ ಆ ಶಾಂತಿ ಮೇಲೆ ದ್ವೇಷನ ಬೆಳೆಸ್ತಾ ಹೋಗ್ಬೇಕು. ಆ ಶಾಂತಿ ನೋಡಿದ ದಿನಾನೇ ಅರ್ಚನಾ ಅವಳನ್ನ ಸಾಯಿಸ್ಬೇಕು. ಆ ರೀತಿ ಅರ್ಚನಂಗೆ ಬ್ರೈನ್ ವಾಶ್ ಮಾಡಬೇಕು. ನಾಳೆ ನೀನೇ ಅವಳಿಗೆ ನನ್ನನ್ನು ನರ್ಸ್ ಅಂತ ಇಂಟ್ರಡ್ಯೂಸ್ ಮಾಡಿಸು. ಬಿಗಿನಿಂಗ್ ಟೈಟಲ್ ಕಾರ್ಡ್ ನೀನೇ ಹಾಕ್ಸು. ಇಡೀ ಸಿನಿಮಾ ಮುಗಿಸಿ ಶುಭಮ್ ಅನ್ನೋ ಕಾರ್ಡ್ನ ನಾನು ಹಾಕ್ತೀನಿ. ಅತ್ತೆ, ಕಾಫಿ ಗಿಫಿ ಏನಾದರೂ ಮಾಡ್ಕೊಡ್ಲಾ? ಏನು ಬೇಡಮ್ಮ. ಮತ್ತೆ ಮುಖ ಯಾಕೆ ಡಲ್ ಆಗಿದೆ? ಏನ್ ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಸಾಧನಾ. ಸ್ವಲ್ಪ ದಿನದ ಹಿಂದೆ ಈ ಮನೆ ಹೇಗಿತ್ತು ಹೇಳು? ಗಲಗಲ ಗಲಗಲ ಅಂತ ಮನೆ ತುಂಬಾ ಸಂತೋಷ ತುಂಬಿಕೊಂಡಿತ್ತು. ನಿಮ್ ಮಾವ ಇದ್ದಾಗ ಇದ್ದ ಸಂತೋಷ ಮತ್ತೆ ಭಗವಂತ ನಮ್ಮನೆಗೆ ಕರುಣಿಸ್ಬಿಟ್ನಲ್ಲ ಅಂತ ನಾನೆಷ್ಟು ಸಂತೋಷ ಪಟ್ಟಿದ್ದೆ ಗೊತ್ತಾ? ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ಕಣೆ. ಮಿಂಚಿನ ಹುಳುದ್ ತರ ಎಲ್ಲ ಮಾಯ ಆಗೋಯ್ತು. ನೋಡು ಈಗ ಈ ಮನೆ ಹೇಗಿದೆ ಅಂತ. ಬಿಕೋ ಅನ್ನಿಸ್ತಿಲ್ವಾ? ಅರ್ಚನಾ ಈ ಮನೆ ಒಳಗಡೆ ಕಾಲಿಡ್ತಿದ್ದ ಹಾಗೆ ಈ ಮನೆ ವಾತಾವರಣನೇ ಬದಲಾಗೋಗಿತ್ತು ಸಾಧನಾ. ಈಗ ಮತ್ತೆ ಹೊರಟೋದ್ಲು. ನೋಡು ಈ ಮನೆ ಹೇಗಾಗಿದೆ ಅಂತ. ಹೀಗೆ ಆದ್ರೆ ಏನೇ ಮಾಡೋದು ಸಾಧನಾ? ಅತ್ತೆ, ಮನ್ಸಿಗೆ ತುಂಬಾ ಹಚ್ಕೊಂಡು ಕೊರಗಬೇಡಿ ಅತ್ತೆ. ಇಲ್ಲ ಸಾಧನಾ, ಉಳಿದಿರೋ ನನ್ನ ಆಯಸ್ಸನ್ನ ಆರಾಮಾಗಿ ಕಳೆದು ಬಿಡ್ತೀನಿ ಅನ್ಕೊಂಡಿದ್ದೆ. ಸಂತೋಷವಾಗಿರ್ತೀನಿ ಅಂತ ಬಯಸಿದ್ದೆ. ಆದ್ರೆ ನನ್ನ ಹಣೆ ಬರಹ ಏನೇ ಇದು? ಹೀಗೆ ಅತ್ತು ಕರ್ತು ಕೊರ್ಗಿ ಈ ರೀತಿ ಕಣ್ಮುಚ್ಕೋಬೇಕಾ ನಾನು? ಹಣೆ ಬರಹಕ್ಕೆ ಹೊಣೆ ಯಾರು ಅನ್ನೋ ಹಾಗೆ ಯಾರಿಗ್ ಹೇಳಿ, ಯಾರನ್ನ ಅಂತ ದೂಷಿಸ್ಲಿ ನಾನು? ಅತ್ತೆ, ಯಾಕೆ ಈ ರೀತಿ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಿದ್ದೀರಾ? ಸಂಕಟ ಆಗತ್ತೆ ಅತ್ತೆ, ಆ ರೀತಿ ಮಾತಾಡ್ಬೇಡಿ ಅತ್ತೆ. ನನ್ಗೂ ನೋವಾಗತ್ತೆ. ಆ ನೋವಿಂದನೇ ಕಣೆ ನಾನು ಮಾತಾಡ್ತಾ ಇರೋದು. ಈ ಸುಶಾಂತನ್ನ ಅದ್ಯಾವ್ ದೇವ್ರಿಗೆ ಹರಕೆ ಕಟ್ಕೊಂಡು ಹೆತ್ನೋ ಗೊತ್ತಿಲ್ಲ ಕಣೆ. ಅವನಿಗೆ ಶಾಂತಿ ಜೊತೆ ಮದ್ವೆ ಮಾಡ್ದೆ ಸಂತೋಷವಾಗಿರ್ಲಿ ಅಂತ. ಅವಳು ರಾಘವ್ನ ಹೆತ್ಕೊಟ್ಟು ಹೊರಟೇ ಹೋದ್ಲು. ಅದಾದ್ಮೇಲೆ ಅವಳು ಯಾವಳೋ ಇದಾಳಲ್ಲ ಮಂತ್ರ ಮಾಟಗಾತಿ, ಅವಳು ಮನೆಗ್ ಬಂದ್ಲು.